ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಫಣಿರಾಜ್ ಅವರು ಸ್ವಲ್ಪ ಓಂಕಾರದ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಅದರ ಬಗ್ಗೆ ಹೇಳ್ಬೋದಾ? ಹೇಳಿ ಆಚಾರ್ಯ. ಅವಶ್ಯವಾಗಿ ಹೇಳ್ರಿ. ಫಣಿರಾಜ್ ಅವ್ರು ಕೇಳಿದ್ರೆ ಎಲ್ಲಾರ್ಗು ಅವ್ರು ಉಪಕಾರ ಮಾಡ್ತಾ ಇದಾರೆ. ನಮಗೂ ಏನೋ ಅರ್ಥ ಆಗ್ಬೋದು. ಸರಿ. ಮೊಟ್ಟ ಮೊದಲಿಗೆ ನಮ್ಮ ಇಡೀ ಸಂಪ್ರದಾಯ ಶುರುವಾದದ್ದು ಅಲೌಕಿಕವಾದ ಅಪೌರುಷೇಯವಾದ ವೇದದಿಂದ. ವೇದಗಳು ಒಟ್ಟಾಗಿರುವಂಥದ್ದು ಮೂರು. ಅಥರ್ವಣ ವೇದ ಇದೆ ಅಂತ ಹೇಳಬಹುದು. ಅದು ಈ ಮೂರರ ಒಂದು ಮಿಶ್ರಣವಾದದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ. ಮೊಟ್ಟ ಮೊದಲಿಗೆ ಎಂತಹ ವೇದಜ್ಞನೇ ಆಗಿರಲಿ, ವೇದವನ್ನ ಓದ್ಲಿಕ್ಕೆ ಬಂದರೂ ಕೂಡ ಅದರ ಪಠನೆಯಿಂದಾಗಿ ಒಂದು ಅಧಿಕವಾದ ಪುಣ್ಯ ಸಂಪಾದನೆ ಆ ಒಂದು ವೇದದ ಪಠನೆಯಿಂದಾಗಿ ಇದೆ. ಆದರೆ ಯಾವನೋ ಒಬ್ಬ ವ್ಯಕ್ತಿ ಯಾವುದೇ ವೇದವನ್ನು ತೆಗೆದುಕೊಟ್ಟರೂ ಓದಲಿಕ್ಕೆ ಸಾಮರ್ಥ್ಯ ಇದೆ ಅಂದರೂ ಕೂಡ ಅವನಿಗೆ ಒಂದೇ ದಿನದಲ್ಲಿ 3 ವೇದಗಳನ್ನ ಹೇಳಲಿಕ್ಕೆ ಬರೋದಿಲ್ಲ, ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಷ್ಟು ಅನಂತವಾದದ್ದು. ಅನಂತಾವೈ ವೇದಾಹ. ಆದ್ದರಿಂದ ಅನಂತವಾದ ವೇದ ಒಂದೇ ದಿನದಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಅದನ್ನ ಸ್ವಲ್ಪ ಸಣ್ಣದಾಗಿ ಮಾಡಿದರು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಋಗ್ವೇದ ಅಂತಂದ್ರೆ ಅದು ಪದ್ಯಮಯವಾದ ವೇದ. ಅದರಲ್ಲಿ ಸ್ವರಿತಗಳಿವೆ, ಅದರ ಸ್ವರಗಳಿವೆ. ಉದಾತ್ತ, ಅನುದಾತ್ತ ಸ್ವರಿತಗಳು ಮೊದಲಾದಂತಹ ಸ್ವರಗಳಿವೆ. ಈ ಯಜುರ್ವೇದ ಬರೀ ಗದ್ಯಮಯವಾದದ್ದು. ಶುರುವಾಗೋದೇ ಈಶೇ ತೋರ್ಜೇತ್ವ ವಾಯವಸ್ಥೋ ಪಾಯವಸ್ತ ದೇವೋವಸ್ತ ವಿತಾರ್ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯದ್ವಮಗ್ನಿಯ ದೇವಭಾಗಮೂರ್ಜಸ್ವತಿ ಪ್ರಜಾಪತಿರಣಮೀವಾ ಯಕ್ಷ್ಮಾಮಾವಸ್ಥೇನೈಷತಮಾಗಶಂಸೋ ರುದ್ರಸ್ಯ ಹೇದಿ ಪರಿವೋ ವೃಣಕ್ತು ಧ್ರುವ ಅಸ್ಮಿನ್ ಗೋಪದೋಸ್ಯಾಮ ಬಕ್ಷ್ವೀರಜಮಾನಸ್ಯ ಪಶೂನ್ ಪಾಹಿ. ಈ ರೀತಿ ಇದೆ. ಋಗ್ವೇದ ಅಂದ್ರೆ ಗೊತ್ತು. ಅಗ್ನಿಮೀಳೆ ಪುರೋಹಿತಂ. ಅದರಲ್ಲಿ ನೋಡಿ ಉದಾತ್ತ ಅನ್ನೋದ ಸ್ವರಿತಗಳು ಬರುತ್ತೆ. ಸಾಮವೇದ, ಯಜುರ್ವೇದದಲ್ಲಿ ಈ ರೀತಿ ಬರೋದಿಲ್ಲ, ಬರೀ ಗದ್ಯಮಯವಾದದ್ದು ವೇದ. ಸಾಮವೇದ ಈ ಋಗ್ವೇದ, ಯಜುರ್ವೇದಗಳ ಕೆಲವೊಂದು ಸೂಕ್ತಗಳನ್ನ ಆಯ್ದುಕೊಂಡು ಅದು ಸಂಗೀತಮಯವಾದದ್ದು. ಅದರಲ್ಲಿ ಅನೇಕ ಸ್ವರಗಳಿವೆ. ಸರಿನಾ? ಈ ಎರಡಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ಆದರೆ ಸಾಹಿತ್ಯ ಋಗ್ವೇದ, ಯಜುರ್ವೇದದ್ದೇ. ಆದರೆ ಅದರಲ್ಲಿ ರಾಗಗಳು ಕೆಲವೊಂದು ವಿಶೇಷವಾಗಿ ಇದೆ. ಆದ್ದರಿಂದ ಸಾಮವೇದ. ಈ ವೇದಗಳಿಂದಾಗಿ ಈ ಮೂರೂ ವೇದ ಬಲ್ಲಂತಹ ಜ್ಞಾನಿ ಒಂದೇ ದಿನದಲ್ಲಿ ಓದಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಅದನ್ನ ಸಂಕ್ಷೇಪವನ್ನಾಗಿ ಮಾಡಿದರು. ಅದೇ ಪುರುಷ ಸೂಕ್ತ. ಈ ಪುರುಷ ಸೂಕ್ತ ಋಗ್ವೇದದಲ್ಲೂ ಇದೆ,
ಯಜುರ್ವೇದದಲ್ಲೂ ಇದೆ, ಸಾಮವೇದದಲ್ಲೂ ಇದೆ. ಅದರಿಂದಾಗಿ ಇಡೀ ಮಂತ್ರ ಎಲ್ಲಾ ಮಂತ್ರಗಳಿಂದಲೂ ಎಲ್ಲಾ ಮಂತ್ರ ಶ್ರೇಷ್ಠವಾದ ಮಂತ್ರ ಅಂದ್ರೆ ಪುರುಷ ಸೂಕ್ತ ವೇದದಲ್ಲಿ. ಪುರಂದರದಾಸರು ಹೇಳ್ತಾರೆ, ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿಂದ ತಂತು ತಪ್ಪದೆ ತಂತ್ರ ಸಾರವಿದ್ದು. ಎಂಥದ್ದೇ ಮಹಾಮಂತ್ರಗಳು, ಅದರಲ್ಲಿ ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿಂದ. ಮೊಟ್ಟ ಮೊದಲಿಗೆ ಬರುವಂಥದ್ದು ಪುರುಷ ಸೂಕ್ತ. ಆ ಪುರುಷ ಸೂಕ್ತ ಈ ಮೂರರ ವೇದ ಸಾರಭೂತವಾದದ್ದು. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಋಗ್ವೇದದಲ್ಲಿ 16 ಋಕ್ಕುಗಳು ಅಂತ ಇದೆ, ಯಜುರ್ವೇದದಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ, ಸಾಮವೇದದಲ್ಲಿ ಇನ್ನೂ ಕಡಿಮೆ ಆಗತ್ತೆ. ಆದ್ದರಿಂದ ಮೂರೂ ಕಡೆ ಬರುವಂಥದ್ದು, ಸಾಮಾನ್ಯವಾಗಿ ಬರುವಂಥದ್ದು ಪುರುಷ ಸೂಕ್ತ. ಆದ್ರಿಂದಾಗಿ ಮೂರೂ ವೇದದ ಸಾರಭೂತವಾದದ್ದು ಪುರುಷ ಸೂಕ್ತ ಅಂತ. ಮೂರೂ ವೇದದ ಸಾರಭೂತವಾದದ್ದು ಪುರುಷ ಸೂಕ್ತ. ಈ ಪುರುಷ ಸೂಕ್ತ ಅದನ್ನು ಹೇಳಲಿಕ್ಕೆ ಜನರಿಗೆ ಸಮಯ ಇಲ್ಲ. ಪುರುಷ ಸೂಕ್ತವನ್ನು ಹೇಳಲಿಕ್ಕೂ ಜನರಿಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ರು. ಅದೇ ಗಾಯತ್ರಿ ಮಂತ್ರ. ಬ್ರಹ್ಮ ಗಾಯತ್ರಿ ಅಂತ ಒಂದು ಇದೆ, ವಿಶ್ವಾಮಿತ್ರ ಗಾಯತ್ರಿ ಅಂತ ಒಂದು ಇದೆ. ಬ್ರಹ್ಮ ಗಾಯತ್ರಿಯಲ್ಲಿ ಈ ವ್ಯಾಕೃತಿಗಳು ಸೇರೋದಿಲ್ಲ. ಯಾವುದು ವ್ಯಾಕೃತಿಗಳು? ಭೂಹು ಭುವಃ ಸ್ವಹ. ಬರೀ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದಕ್ಕೆ ಗಾಯತ್ರಿ ಅಂತ ಯಾಕೆ ಹೆಸರು ಬಂತು? ವಾಸ್ತವಿಕವಾಗಿ ಗಾಯತ್ರಿ ಅನ್ನುವಂಥದ್ದು ಅದು ಛಂದಸ್ಸಿನ ಹೆಸರು. ಈಗ ತ್ರಿಷ್ಟುಪ್ ಛಂದಸ್ಸು, ಅನುಷ್ಟುಪ್ ಛಂದಸ್ಸು, ಜಗತಿ ಛಂದಸ್ಸು, ಅಂತೆಲ್ಲ ಹೇಳ್ತೇವೆ. ಇದೊಂದು ಛಂದಸ್ಸಿನ ಹೆಸರು. ಈ ರೀತಿ ಅಂದ್ರೆ 3 ಪಾದ ಇರ್ತದೆ, 3 ಲೈನಿನ ಮಂತ್ರ ಇರ್ತದೆ, ಒಂದೊಂದು ಲೈನಲ್ಲೂ 8 ಅಕ್ಷರಗಳಿರ್ತದೆ. ಯಾವ ಮಂತ್ರ 8 ಅಕ್ಷರಗಳುಳ್ಳ 3 ಪಾದಗಳು ಸಹಿತವಾಗಿರ್ತದೋ ಆ ಮಂತ್ರಕ್ಕೆ ಗಾಯತ್ರಿ ಅಂತ ಹೆಸರು. ಹಾಗಾದ್ರೆ ಅನೇಕ ಮಂತ್ರಗಳಿದೆ, ಈ ಮಂತ್ರವನ್ನೇ ಗಾಯತ್ರಿ ಅಂತ ಯಾಕೆ ಹೇಳಬೇಕು ಅಂತಂದ್ರೆ ಅದು ವಿಶೇಷವಾದದ್ದು ಅಂತ. ಯಾಕೆ? ಸಾಕ್ಷಾತ್ತಾಗಿ ಪರಮಾತ್ಮನನ್ನೇ ಹೇಳುವಂಥದ್ದು ಇದು. ಎಲ್ಲಿ ವಿದ್ಮಹೇ ಧೀಮಹಿ ಪ್ರಚೋದಯ ಎನ್ನುವ ಶಬ್ದಗಳು ಬರ್ತದೋ ಅಲ್ಲಿ ಬಹುಶಃ ಅದು ಗಾಯತ್ರಿ ಮಂತ್ರವೇ, ಅಂದ್ರೆ ಗಾಯತ್ರಿ ಛಂದಸ್ಸಿನಲ್ಲೇ ಇರ್ತದೆ. ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹಾಗಾದ್ರೆ ಇದಕ್ಕೆ ಯಾಕೆ ಗಾಯತ್ರಿ ಅಂತಂದ್ರೆ, ಗಾಯತೆ ತ್ರಾಯತೆ, ನಮ್ಮನ್ನ ಕಾಪಾಡುವಂತಹ ಸದಾಕಾಲ ವೇದಗಳಿಂದ ಪ್ರತಿಪಾದ್ಯನಾದಂತಹ ಭಗವಂತನನ್ನ ಹೇಳುವಂತಹ ಈ ಒಂದು ವಿಶೇಷ ಮಂತ್ರ. ಆದ್ದರಿಂದ ಇದನ್ನ ಗಾಯತ್ರಿ ಮಂತ್ರ ಅಂತಲೇ ಕರೀತಾರೆ. ಬೇರೆ ಎಲ್ಲವೂ ಕೂಡ ಅದು ನಾರಾಯಣ ಮಂತ್ರ, ಮಹಾವಿಷ್ಣು ಮಂತ್ರ ಅವೆಲ್ಲವೂ ಕೂಡ ಗಾಯತ್ರಿ ಛಂದಸ್ಸಿನಲ್ಲೇ ಇದೆ. ಇದೂ ಕೂಡ ಗಾಯತ್ರಿ ಛಂದಸ್ಸಿನಲ್ಲೇ ಇದೆ. ಆದರೆ ಅವನ್ನೆಲ್ಲ ಯಾಕೆ ಗಾಯತ್ರಿ ಮಂತ್ರ ಅಂತ ಹೇಳೋದಿಲ್ಲ, ಇದನ್ನೇ ಯಾಕೆ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ ಅಂತಂದ್ರೆ ವಿಶೇಷವಾಗಿ ಪರಮಾತ್ಮನ ಹೇಳ್ತಾ ಇದೆ. ವಿಶ್ವಾಮಿತ್ರ ಋಷಿ ಅವರು ಕಂಡುಕೊಂಡಿದ್ದು ಮೂಲ ಗಾಯತ್ರಿ ಅಂತ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇಷ್ಟೇ ಇರೋದು. ಭೂರ್ಭುವಸ್ವಹ ಅದೆಲ್ಲಿಂದ ಬಂತು? ಓಂ ಅದೆಲ್ಲಿಂದ ಬಂತು? ವಿಶ್ವಾಮಿತ್ರರು ಅನೇಕ ಬಾರಿ ತಪಸ್ಸನ್ನ ಮಾಡ್ತಾ ಭಗ್ನವಾದಾಗ ವಸಿಷ್ಠರ ಬಾಯಿಂದ ನಾನು
ಬ್ರಹ್ಮರ್ಷಿ ಆಗಿದ್ದೇನೆ ಅಂತ ಹೇಳಿಸ್ಕೊಳ್ಬೇಕು. ಆ ಒಂದು ಹಠದಿಂದಾಗಿ ಅನೇಕ ಬಾರಿ ತಪಸ್ಸಿನಲ್ಲಿ ಭಂಗವಾದರೂ, ತಪಸ್ಸು ಭಂಗವಾದರೂ ಅವರು ಕಂಡುಕೊಂಡಿದ್ದು ಓಂಕಾರ, ಓಂಕಾರದ ಅರ್ಥ ವ್ಯಾಹೃತಿಗಳು, ವ್ಯಾಹೃತಿಗಳ ಅರ್ಥ ಯಾವುದು? ಗಾಯತ್ರಿ. ಹಾಗಾದ್ರೆ ಈ ಗಾಯತ್ರಿ ನೋಡಿ, 3 ಸೂಕ್ತಗಳು, 3 ವೇದಗಳು, ಆ 3 ವೇದಗಳು ಒಂದೊಂದು ಪಾದವನ್ನು ಹೇಳುತ್ತೆ. ತತ್ಸವಿತುರ್ವರೆಣ್ಯಂ ಋಗ್ವೇದ, ಭರ್ಗೋ ದೇವಸ್ಯ ಧೀಮಹಿ ಯಜುರ್ವೇದ, ಧಿಯೋ ಯೋನಃ ಪ್ರಚೋದಯಾತ್ ಸಾಮವೇದ. ಇದರ ಅರ್ಥ ಇನ್ನೂ ಹೇಳಬೇಕು ಅಂತಂದ್ರೆ, ಇಷ್ಟು ಹೇಳಿಕ್ ಆಗೋದಿಲ್ಲ ಅಂತಂದ್ರೆ, ಭೂಹು ಭುವಃ ಸ್ವಹ ಸ್ವಹ, ಇದನ್ನ ವ್ಯಾಹೃತಿಗಳು ಅಂತ ಕರೀತೇವೆ. ಇದೆಲ್ಲ ಒಂದೇ ಅರ್ಥ. ವಿಶ್ವಾಮಿತ್ರ ಋಷಿಗಳು ಕಂಡಿದ್ದು ಹೀಗೆ. ಓಂಕಾರದ ಅರ್ಥ ವ್ಯಾಹೃತಿಗಳು, ವ್ಯಾಹೃತಿಗಳರ್ಥ ಈ ಒಂದು ಗಾಯತ್ರಿ. ಈ 3 ಹೇಳಿದಾಗ ವಿಶೇಷವಾದ ಒಂದು ಶಕ್ತಿ ಅವರಿಗೆ ಲಭ್ಯವಾಗಿದೆ. ಅದರಿಂದಾಗಿ ಅವರು ಲಭಿಸಿದಂತಹ ಆ ಒಂದು ಮಂತ್ರವನ್ನ ಇಡೀ ಜಗತ್ತಿಗೆ ಸಾರಿದವರು ಅವರು. ವಿಶ್ವಸ್ಯ ಮಿತ್ರಂ ವಿಶ್ವಾಮಿ, ಜಗತ್ತಿಗೆ ಅವರ ಮಿತ್ರ. ಯಾಕೆ ಅಂತಂದ್ರೆ, ಮಿತ್ರ ಅಂದ್ರೆ ಸೂರ್ಯ, ಸೂರ್ಯಾಂತರ್ಗತ ನಾರಾಯಣನ ಒಂದು ಉಪಾಸನೆಯನ್ನು ವಿಶೇಷವಾಗಿ ಲೋಕಕ್ಕೆ ಹೇಳಿಕೊಟ್ಟಿದ್ದರಿಂದಾಗಿ ಅವರು ವಿಶ್ವಾಮಿತ್ರ. ಈ ಸೂರ್ಯಾಂತರ್ಗತ ನಾರಾಯಣನನ್ನೇ ಹೇಳುವಂತಹ ಮಂತ್ರ, ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಯಾಸ ಸನ್ನಿವಿಷ್ಟ. ಈ ರೀತಿ ಗಾಯತ್ರಿ ಮಂತ್ರದ ಅರ್ಥ ಯಾವುದು? ಭೂಹು ಭುವಃ ಸ್ವಹ. ಭೂಹು ಅಂತಂದ್ರೆ ತತ್ಸವಿತುರ್ವರೆಣ್ಯಂ. ಈ ತತ್ಸವಿತುರ್ವರೆಣ್ಯಂ ಯಾವುದರ ಅರ್ಥ? ಪುರುಷ ಸೂಕ್ತದ್ದು. ಅದರ ಅರ್ಥ ಯಾವುದು? ಋಗ್ವೇದ. ಭುವಃ ಭರ್ಗೋ ದೇವಸ್ಯ ಧೀಮಹಿ, ಇದರ ಅರ್ಥ. ಇದರ ಅರ್ಥ ಯಾವುದು? ಯಜುರ್ವೇದ. ಧಿಯೋ ಯೋನಃ ಸ್ವಹ, ಧಿಯೋ ಯೋನಃ ಪ್ರಚೋದಯ, ಇದರ ಅರ್ಥ. ಇದರ ಅರ್ಥ ಯಾವುದು? ಸಾಮವೇದ. ಈ ರೀತಿ ಭೂಹು ಭುವಃ ಸ್ವಹ, ಈ ವ್ಯಾಕೃತಿಗಳ ಅರ್ಥವೇನೆ ಪ್ರಣವ. ಅದನ್ನು ಓಂಕಾರ, ಓಂ ಅಂತ ಕರಿತೇವೆ. ಓಂಕಾರ, ಓಂ ಅಂತ ಹೇಗಾಗಿದ್ದು? 3 ಅಕ್ಷರಗಳಿಂದ ಆಗಿದ್ದು. ಅದರಲ್ಲಿ ಮತ್ತೆ ನಾದ, ಬಿಂದು, ಶಾಂತ, ದಿಶಾಂತ ಅವೆಲ್ಲ ಬರ್ತದೆ. ಮುಖ್ಯವಾಗಿ ಓಂ ಅಂತ ಹೇಳಿದಾಗ ನಮಗೆ ಕೇಳಿಸುವಂಥದ್ದು ಅ, ಉ, ಮ ಎಲ್ಲ ಸೇರಿದಾಗ ಓಂ ಅಂತ ಆಗಿದೆ. ಅಕಾರ, ಉಕಾರ, ಮಕಾರ. ಈ ಹಾಗೆ ನೋಡಿ, 3 ವೇದಗಳು, 3 ಪಾದದ ಗಾಯತ್ರಿ, 3 ವ್ಯಾಹೃತಿಗಳು, 3 ಅಕ್ಷರಗಳು, ಅದರಿಂದ ಕೂಡಿರುವಂಥದ್ದು ಒಂದು ಓಂಕಾರ. ಈ ಅ ಅನ್ನುವಂಥದ್ದು ಯಾವುದನ್ನ ಹೇಳಬೇಕು? ಹಾಗಾದ್ರೆ ಕೊನೆಗೆ ಹೇಳಬೇಕು ಅಂದ್ರೆ ಅ ಅನ್ನುವಂಥದ್ದು ಯಾವ ವೇದವನ್ನ ಹೇಳಬೇಕು? ಋಗ್ವೇದನೆ ಹೇಳಬೇಕು. ಋಗ್ವೇದವನ್ನ ಹೇಳಬೇಕು. ಅದು ಹೇಗೆ? ಅಕ್ಕೂ ಋಗ್ವೇದಕ್ಕೆ ಏನ್ ಸಂಬಂಧ? ಋಗ್ವೇದ ಶುರುವಾಗೋದೇ ಅಗ್ನಿಮೀಲೆ ಪುರೋಹಿತಂ. ಅದರಿಂದಾಗಿ ಅ ಅಂತಂದ್ರೆ ಋಗ್ವೇದ ಅಂತ ಅರ್ಥ. ಸಾಮವೇದ, ಕ್ಷಮಿಸಿ, ಯಜುರ್ವೇದ. ಯಜುರ್ವೇದ ಶುರು ಆಗೋದು ಇಷೇತ್ತೂರ್ಜೇತ್ವ, ಈ ಅಂತ ಶುರು ಆಗತ್ತೆ. ಇಲ್ಲಿ ಉ ಅಂತ ಇದೆಯಲ್ಲ, ಅದು ಹೇಗೆ? ಅವರು ಹಾಗೆ ತಗೊಂಡಿಲ್ಲ. ಯಜುರ್ವೇದ ಎಲ್ಲಿ ಕೊನೆಯಾಗುತ್ತೋ ಆ ಒಂದು ಅಕ್ಷರವನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿ. ಸಮುದ್ರೋ ಬಂಧು ಅಂತ ಇಲ್ಲಿ ಉಹು, ಉ ಅನ್ನಲ್ಲಿ ಕೊನೆ ಆಗತ್ತೆ. ಉಕಾರ ಅಂತಂದ್ರೆ ಈ ಯಜುರ್ವೇದ. ಮು, ಅಕಾರ, ಉಕಾರ, ಮು. ಸಾಮವೇದದಲ್ಲಿ ಮು ಅಂತ ಶುರು ಆಗತ್ತಾ? ಇಲ್ಲ. ಆ ಒಂದು ವೇದದಲ್ಲಿ ಯಾವಾಗಲೂ ರಾಗವೇನೆ. ಯಾವಾಗಲೂ ರಾಗವನ್ನು ಮಾಡಬೇಕಾದ್ರೆ ಮಕಾರದ ಉಚ್ಚಾರಣೆ ಬಹಳ ಉಂಟು ಅಲ್ಲಿ. ಆದ್ದರಿಂದ ಮು ಅಂತಂದ್ರೆ ಅದು ಸಾಮವೇದ.
ಇದರ ಮಿಶ್ರಣಭೂತವಾದದ್ದು ಅಕಾರ ಉಕಾರ ಮಕಾರಗಳೇ ಓಂ ಅಂತ ಆಗಿದೆ. ಹಾಗಾದ್ರೆ ಓಂ ಅಂತಂದ್ರೆ ಅಕಾರ ಉಕಾರ ಮಕಾರ. ಅಕಾರದ ಅರ್ಥ ಭೂಹು, ಅದರ ಅರ್ಥ ಗಾಯತ್ರಿ, ತತ್ಸವಿತುರ್ವರೆಣ್ಯಂ ಭರ್ಗೋ ತತ್ಸವಿತುರ್ವರೆಣ್ಯಂ. ಅದರ ಅರ್ಥ ಪುರುಷಸೂಕ್ತ, ಅದರ ಅರ್ಥ ಋಗ್ವೇದ. ಉಕಾರ, ಉಕಾರದ ಅರ್ಥ ಭುವಃ, ಭುವಃ ಅನ್ನುವ ಅರ್ಥ ಯಜುರ್ವೇದ ಅಲ್ಲ. ಭುವಃ ಗಾಯತ್ರಿಯಲ್ಲಿ ಹೇಳಿ, ಭರ್ಗೋ ದೇವಸ್ಯ ಧೀಮಹಿ ಅನ್ನುವಂಥ ಧೀಮಹಿ, ಭರ್ಗೋ ದೇವಸ್ಯ ಧೀಮಹಿ, ಅದರ ಅದು ಯಜುರ್ವೇದ. ಅದರ ಅರ್ಥ ಪುರುಷಸೂಕ್ತ ಯಜುರ್ವೇದ. ಮಕಾರದ ಅರ್ಥ ಸ್ವಹ, ಸ್ವಹ, ಅದರ ಅರ್ಥ ಧಿಯೋ ಯೋ ನಃ ಪ್ರಚೋದಯಾತ್, ಧಿಯೋಜೇನಃ ಪ್ರಚೋದಯಾತ್. ಅದರ ಅರ್ಥ ಪುರುಷಸೂಕ್ತ, ಅದರ ಪುರುಷಸೂಕ್ತ ಸಾಮವೇದ. ಸರಿ, ಆಯ್ತು. ಅಕಾರ ಉಕಾರಗಳ ಮಿಶ್ರಣವಾದದ್ದು ಓಂಕಾರ ಆಯ್ತು. ಓಂ ಅಂತಂದ್ರೆ ಪರಮಾತ್ಮ ಯಾಕೆ? ಇಷ್ಟೆಲ್ಲ ಹೇಳಿದ್ರಿ. ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ವಿಶೇಷವಾಗಿ ಪರಮಾತ್ಮ ಪ್ರತಿಪಾದ್ಯನಾದ್ದರಿಂದಾಗಿ ಈ ಮೂರೂ ವೇದದಲ್ಲಿ ಸಾಮಾನ್ಯವಾಗಿ ಬರುವಂತಹ ಪ್ರಧಾನವಾದ ಮಂತ್ರ ಅಂದ್ರೆ ಪುರುಷ ಸೂಕ್ತ, ಅದನ್ನ ಇಟ್ಕೊಂಡ್ರೆ ಓಕೆ. ಈ ಕೊನೆಗೆ ನಿಂತದ್ದು ಓಂಕಾರದಲ್ಲಿ. ಓಂ ಅಂತ ಹೇಳೋದ್ರಿಂದಾಗಿ ಸಕಲ ವೇದಗಳ ಉಚ್ಚಾರಣೆ ಆಗತ್ತೆ. ಆ ವೇದಗಳು ಹೇಳುವಂಥದ್ದೇ ಪರಮಾತ್ಮನನ್ನ, ಆದ್ದರಿಂದಾಗಿ ಅದರ ಪಠನೆ ಮಾಡುವುದರಿಂದಾಗಿ ನಮಗೆ ಪುಣ್ಯದ ಲಾಭ. ಹಾಗಾದ್ರೆ ಓಂಕಾರದ ಅರ್ಥ ಹೇಗೆ? ಪರಮಾತ್ಮ ಋಗ್ವೇದಗಳೇನೋ ಸ್ಪಷ್ಟವಾಗಿ ಶಬ್ದದ ಮೂಲಕ ಹೇಳುತ್ತೆ. ನೀವು ಅ ಉ ಮ ಬರೀ ಅಕ್ಷರಗಳಿಂದ ಓಂ ಅಂತ ಹೇಳಿಬಿಟ್ರೆ ಪರಮಾತ್ಮನ ಹೇಳ್ದಂಗ ಅಂತಂದ್ರೆ ಇಲ್ಲ, ಪರಮಾತ್ಮನ ಹೇಳಿದಾಗೆ ಆಗತ್ತೆ. ಅ ಅಂತಂದ್ರೆ ನೇತಿ ನೇತಿ ಆತ್ಮ ಅಗೃಹ್ಯ ಅಂತ ಅರ್ಥ. ಅಗೃಹ್ಯ, ನಾವು ಇಲ್ಲಿಯವರೆಗೆ ಅಥವಾ ಕೊನೆಯವರೆಗೆ ನಾವು ಏನೇನು ತಿಳಿತೇವೋ, ಏನೇನು ತಿಳಿದಿದ್ದೇವೋ ಅದ್ಯಾವುದೂ ಕೂಡ ಪರಮಾತ್ಮ ಅಲ್ಲ ಅಂತ ಅರ್ಥ. ಅ ಅಂತಂದ್ರೆ ಅಲ್ಲ ಅಂತ ಅರ್ಥ. ನಾವು ತಿಳಿದಿದ್ದು ಪರಮಾತ್ಮನಲ್ಲ, ಅವನೇ ಬೇರೆ. ನಮ್ಮ ಒಂದು ಬುದ್ಧಿ ಮಟ್ಟ ಎಲ್ಲಿದೆ, ನಮ್ಮ ಒಂದು ಮನಸ್ಸಿನ ಚಿಂತನೆ ಎಲ್ಲಿಯ ತನಕ ಹೋಗ್ಬೋದು ಅಂದ್ರೆ 5 ಪಂಚಭೂತಗಳನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಮ್ಮ ಮನಸ್ಸು ಇತ್ಯಾದಿಗಳೆಲ್ಲವೂ ಕೂಡ ಸೃಷ್ಟವಾದುದು 5ರಿಂದನೇ. ಆಕಾಶ, ವಾಯು, ಬೆಂಕಿ, ನೀರು, ಭೂಮಿ. ಇದರಿಂದಾಗಿ ಸೃಷ್ಟವಾಗಿದೆ. ಆದ್ದರಿಂದಾಗಿ ಈ ಅಪೂರ್ಣವಾದ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಪೂರ್ಣವಾದ ಪರಮಾತ್ಮರನ್ನ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಶಬ್ದಗಳು, ವೇದವೂ ಅಷ್ಟೇ, ಶಬ್ದಗಳು ಈ ರೀತಿ ಇದೆ ಅಂತ ಹೇಳಬಹುದು, ಅದು ಹೇಗಿದೆ ಅಂತ ಹೇಳಿ ಅನುಭವಿಸ್ಬೇಕಷ್ಟೇ. ಆನೆ ಇಷ್ಟು ದೊಡ್ಡದಿದೆ ಅಂತ ಹೇಳಬಹುದು, ಆನೆ ತುಂಬಾ ದೊಡ್ಡದಿದೆಯಪ್ಪ ಅಂತ ಹೇಳ್ಬೋದು. ಶಬ್ದ ಇದು, ವಿಚಾರ ಮಾಡಿ. ಶಬ್ದ ಆನೆ ತುಂಬಾ ದೊಡ್ಡದಿದೆ ಅಂತ ಹೇಳ್ಬೋದು. ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಅಲ್ಲಿ ಹೋಗಿ ನೋಡ್ಲೇಬೇಕು, ಆಮೇಲೆ ಅವ್ರಿಗೆ ಕಲ್ಪನೆ ಬರುತ್ತೆ, ಇದು ಇಷ್ಟು ದೊಡ್ಡದಿದೆ ಅಂತ. ಹಂಗೆ ವೇದಗಳು ಅಷ್ಟೇ. ಪರಮಾತ್ಮ ಹಿಂಗಿದ್ದಾನೆ ಅಂತ ಹೇಳ್ಬೋದು, ಅವನು ಹೇಗಿದ್ದಾನೆ ಅಂತ ಗೊತ್ತಾಗೋದನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕು. ನಮ್ಮ ಮನೆಯಲ್ಲಿ ಇರುವಂತ ಹಸು ಹೇಗಿದೆ ಅಂತ ಅದರ ಕೋಡೋ ಕಿವಿನೋ ಹಿಡಿದು ಹೀಗಿದೆ ನೋಡು ಹಸು ಅಂತ ಹೇಳ್ಬಿಡ್ಬೋದು. ಪರಮಾತ್ಮನನ್ನ ಹಾಗೆ ಕಿವಿ ಕೈಕಾಲು ಹಿಡಿದು ತೋರಿಸ್ಲಿಕ್ಕಾಗತ್ತಾ? ಅಗೃಹ್ಯ. ನತತ್ರ ಚಕ್ಷುರ್ಗಚ್ಚತಿ, ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ನವಾಗಚ್ಚತಿ, ನಮ್ಮ ಮಾತುಗಳು ಅವನನ್ನ ತಲುಪಲಿಕ್ಕೆ ಆಗೋದಿಲ್ಲ. ಮಾತಿನಿಂದ ಹೇಳೋಣ, ನೋ ಮನಃ. ಲಾಜಿಕ್ ಮಾಡೋಣ, ಲಾಜಿಕ್ ಮಾಡೋದು ಎಲ್ಲಿ ಮಾಡಬಹುದು? ಗೊತ್ತಿರೋ ವಿಷಯದಲ್ಲಿ ಮಾಡ್ಲಿಕ್ಕಾಗುತ್ತೆ ಲಾಜಿಕ್. ಹೇಗೆ? ನಾವು ಹಿಂದೆ ಎಲ್ಲೋ ಒಂದ್ ಕಡೆ ನೋಡಿದ್ವಿ. ಲಾಜಿಕ್ ಅಂದ್ರೆ ತರ್ಕ. ಹಿಂದೆ ಒಂದೆಲ್ಲೋ ನಾವು ಅಡಿಗೆ ಮನೆಯಲ್ಲೆಲ್ಲೋ ನೋಡಿದ್ವಿ, ಅಲ್ಲಿ ಬೆಂಕಿನೂ ಇತ್ತು, ಹೊಗೆನೂ ಇತ್ತು, ಒಟ್ಟೊಟ್ಟಿಗೆ ಇತ್ತು. ಹಾಗಾದ್ರೆ ಎಲ್ಲೆಲ್ಲಿ ಹೊಗೆನೋ ಅಲ್ಲಿ ಬೆಂಕಿ ಇದ್ದೇ ಇರುತ್ತೆ ಅಂತ.
ನಾವು ಪರ್ವತವನ್ನು ನೋಡಿದ್ವಿ, ಬರೀ ಹೊಗೆ ಕಾಣ್ತಾ ಇದೆ, ಬೆಂಕಿ ಕಾಣ್ತಾ ಇಲ್ಲ. ಹಿಂದೆ ಗೊತ್ತಿರುವಂತಹ ಒಂದು ವಿಷಯವನ್ನೇ ನಮ್ಗೆ ಅದನ್ನ ಇಟ್ಕೊಂಡು ಅಲ್ಲಿ ಹೊಗೆ ಇದೆ ಆದ್ರಿಂದಾಗಿ ಬೆಂಕಿನೂ ಇರಬಹುದು ಎಂಬುದಾಗಿ ಗೊತ್ತಿರೋ ವಿಷಯದ ಬಗ್ಗೆನೇ ಲಾಜಿಕ್ ಮಾಡೋದೇ ಹೊರತು ಗೊತ್ತಿಲ್ಲದೇ ಇರುವಂತಹ ವಿಷಯದಲ್ಲಿ ಲಾಜಿಕ್ ಹೇಗೆ ಮಾಡ್ತೀರಾ? ಪರಮಾತ್ಮನನ್ನು ಯಾರು ತಿಳ್ಕೊಂಡಿದ್ದಾರೆ? ತಿಳ್ಕೊಂಡವರು ಅನೇಕರಿದ್ದಾರೆ. ನಮ್ಗೆ ಗೊತ್ತಿಲ್ಲಲ್ಲ, ಈ ಸದ್ಯಕ್ಕೆ ಪರಮಾತ್ಮನ ಗೊತ್ತಿಲ್ಲ. ನವಾಗ ಗಚ್ಚತಿ ನೋ ಮನಃ ನೈಷಾ ತರ್ಕೇನ ಮತಿರಾಪನೇಯ, ತರ್ಕದಿಂದಾಗಿ ಅವನ್ನ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಅಂತಂದ್ರೆ ಅಗೃಹ್ಯ ಅಂತ ಅರ್ಥ. ಯಾವುದರಿಂದನೂ ಗ್ರಹಣೆಗೆ ಬರೋದಿಲ್ಲ ಅವನು. ಅಂತಂದ್ರೆ ಉನ್ನತ ಅಂತ ಅರ್ಥ. ಇಲ್ಲಿವರೆಗೂ ಯಾವ್ಯಾವ ವಸ್ತುಗಳನ್ನು ನೋಡಿದ್ದೇರೋ ಎಲ್ಲದಕ್ಕಿಂತಲೂ ಉನ್ನತವಾದ ಸ್ಥಾನದಲ್ಲಿರುವಂತಹವನು ಪರಮಾತ್ಮ. ಅಧಿಕವಾಗಿ ಉನ್ನತದಲ್ಲಿ. ಇನ್ನೊಂದರ್ಥ ಅನ್ನೋದಕ್ಕೆ ಅಧಿಕ ಅಂತನೂ ಅರ್ಥ ಇದೆ. ಅಗೃಹ್ಯ ಅಂತ ನಮಗೆ ಮೊಟ್ಟ ಮೊದಲಿಗೆ ನೆಗೆಟಿವ್ ಹೇಳ್ತಾ ಇದ್ದಾರೆ. ಅಗೃಹ್ಯ, ಪರಮಾತ್ಮನ ಯಾವುದರಿಂದಲೂ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಯ್ಯೋ, ಹಾಗಾದ್ರೆ ಮೋಕ್ಷವೇ ಇಲ್ವಾ? ಅವನನ್ನು ತಿಳ್ಕೊಂಡ್ರೆ ಮಾತ್ರ ಮೋಕ್ಷ. ಅದಕ್ಕೆ ಯಾಕೆ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ? ಅವನು ಯಾಕೆ ಅಗೃಹ್ಯ ಅಂತಂದ್ರೆ ಅವನು ಉನ್ನತನಾಗಿದ್ದಾನೆ. ನಾವೆಲ್ಲ ಅಧಮರು, ಉನ್ನತರಲ್ಲ ನಾವು. ನಮ್ಮ ಒಂದು ಮೈಂಡ್ ಸೆಟ್ ಹೇಗೆ ಅಂತಂದ್ರೆ, ನಮ್ಮ ಶರೀರ ಸೃಷ್ಟವಾದ 3 ಗುಣಗಳಿಂದ, ಸತ್ವರ್ಗಸ್ತಮೋ ಗುಣಗಳಿಂದ. ಈ ಸತ್ವರ್ಗಸ್ತಮೋ ಗುಣಗಳಿಂದ ಸೃಷ್ಟವಾದದ್ದೇ ಈ ಪಂಚಭೂತಗಳು. ಪಾಂಚಭೌತಿಕವಾದ ಶರೀರ ನಮ್ಮಲ್ಲಿದೆ, ನಮ್ಮಲ್ಲಿಯೂ ಸತ್ವರ್ಗಸ್ತಮೋ ಗುಣಗಳು ಇವೆ. ನಮ್ಮ ಚಿಂತನೆ, ನಮ್ಮ ವಿಚಾರ ಲಹರಿ ಅಂತ ಏನಿದೆ, ಈ ಸತ್ವರ್ಗಸ್ತಮೋ ಗುಣಗಳನ್ನ ಹೊರತುಪಡಿಸಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಪರಮಾತ್ಮನ ಯಾಕೆ ತಲುಪೋದಿಲ್ಲ ಅಂತಂದ್ರೆ, ಅವನು ತ್ರಿಗುಣಾತೀತ, 3 ಗುಣಗಳಿಂದಾಗಿ ದೂರನಾದವನವನು. ಅದರಿಂದಾಗಿ ಅವನ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ಅವನು ಉನ್ನತನಾಗಿದ್ದಾನೆ. ಉನ್ನತನಾಗಿದ್ದಾನೆ. ಹಾಗಾದ್ರೆ ಉನ್ನತ ಏನೋ ಹೌದು, ಅವನು ಅದೇ ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅವನು ಹೇಗಿಲ್ಲ ಅನ್ನೋ ತಿಳ್ಕೊಳ್ಳೋದು ಮುಖ್ಯ. ನಾವು ಯಾವ್ದ್ಯಾವ್ದು ತಿಳ್ಕೊಂಡಿದ್ದೇವೋ ಅದು ಅವನಲ್ಲ ಅನ್ನೋದು ಗೊತ್ತಾಯ್ತು. ಅಧಿಕ, ಉನ್ನತ ಅಂತ. ಹಾಗಾದ್ರೆ ತಿಳ್ಕೊಳ್ಳಿಕ್ ಸಾಧ್ಯವೇ ಇಲ್ವಾ? ಮಾಂಗ್ ಮಾನೆ, ಮ ಅಂತಂದ್ರೆ ಮಾಂಗ್ ಮಾನೆ ತಿಳ್ಕೊಳ್ಬಹುದು. ಈಗ ನಾವು ಗಂಗೆಗೆ ಹೋಗಿರ್ತೇವೆ, ಗಂಗೆ ಸ್ನಾನಕ್ಕೆ ಹೋಗಿರ್ತೇವೆ. ಮಹಾಕುಂಭ ನಡೆದಿದೆ, ಅಲ್ಲಿ ಕುಂಭಸ್ನಾನಕ್ಕೂ ಎಲ್ಲ ಹೋಗಿದ್ದೇವೆ. ಯಾರೋ ಹೇಳಿರ್ತಾರೆ, ಬರಬೇಕಾದ್ರೆ ಒಂದು ಬಾಟಲಲ್ಲೋ ಅಥವಾ ಒಂದು ಸಣ್ಣ ಕೊಡದಲ್ಲೋ ಸ್ವಲ್ಪ ಗಂಗೆ ನೀರನ್ನು ತಗೊಂಡು ಬನ್ನಿ ಅಂತ. ಅಲ್ಲಿ ತನಕ ಹೋಗೋದು, ಅಯ್ಯೋ ಇಷ್ಟು ದೊಡ್ಡ ಗಂಗೆ ಈ ಸಣ್ಣ ಕೊಡದಲ್ಲಿ ಹೇಗೆ ಹಿಡಿಸ್ತಾಳಪ್ಪ ಅಂತ ಹೇಳಿ ಹಾಗೆ ಬರ್ಲಿಕ್ಕಾಗುತ್ತಾ? ಎಷ್ಟು ಆ ಕೊಡದಲ್ಲಿ ಹಿಡಿಸುತ್ತೋ ಗಂಗೆಯ ನೀರು, ಅಷ್ಟನ್ನಾದ್ರೂ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ. ಹಾಗೆ ಅಂತಂದ್ರೆ ನಮ್ಮ ಒಂದು ಯೋಗ್ಯತೆ ಎಷ್ಟು ಇದೆನೋ ಅಷ್ಟು ಪರಮಾತ್ಮನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ. ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅದರಿಂದಾಗಿ ಅವನು ತಿಳಿಲಿಕ್ಕಾಗೋದಿಲ್ಲ ಅಂತಲ್ಲ. ಅಧಿಕನಾಗಿದ್ದಾನೆ, ಅಗೃಹ್ಯನಾಗಿದ್ದಾನೆ, ಉನ್ನತನಾಗಿದ್ದಾನೆ, ಮಾನು ಆಗಿದ್ದಾನೆ. ಅರ್ಥಾತ್ ತಿಳ್ಕೊಳ್ಳಿಕ್ ಸಾಧ್ಯ ಅವನನ್ನ. ಅದರಿಂದಾಗಿ ಅದರಿಂದಾಗಿ ಅವನು ಓಂಕಾರ ಶಬ್ದ ವಾಚ್ಯನಾದವನು ಪರಮಾತ್ಮನಾಗಿದ್ದಾನೆ ಅಂತ. ಇದು ಓಂಕಾರದ ಇಷ್ಟು ಅರ್ಥ ಇದೆ. ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಏನಿಲ್ಲ ಆಚಾರ್ಯ, ನನ್ನ ಬಹಳ ವರ್ಷದ ಒಂದು ದೊಡ್ಡ ವಿಚಾರನ ತಾವು ತಿಳಿಸ್ಬಿಟ್ರಿ. ಇಲ್ಲ, ನನಗೆ ಇದು ತುಂಬಾ ಡೌಟ್ ಇತ್ತು. ಡೌಟ್ ಅಂತಲ್ಲ, ಇದ್ರ ಬಗ್ಗೆ ಏನೋ ಒಂದು ಇದಿತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಇನ್ನೀಗೇನು ಹೇಳೋಂಗಿಲ್ಲ. ದೊಡ್ಡ ನಮಸ್ಕಾರ. ಶರಣು. ಸಣ್ಣ ಅಡಿಷನ್ ಆಚಾರ್ಯ, ಹೋದ್ ಸತಿ ನೀವು ಹೇಳಿದ್ರಿ, ಈ ಸತಿ ಹೇಳಲಿಲ್ಲ. ಇದು ಓಂಕಾರ, ಗಾಯತ್ರಿ, ಪುರುಷ ಸೂಕ್ತ, ವೇದ, ಉಪನಿಷತ್ತು, ಅದರಾದ್ಮೇಲೆ ವಿಷ್ಣು ಸಹಸ್ರನಾಮ.
ನಾವ್ ಹೇಳ್ಕೊತೀವಲ್ಲ ಅದು ಅದ್ರದ್ದೆಲ್ಲ ಅದು ಸಾರ. ಅದಕ್ಕೋಸ್ಕರ ವ್ಯರ್ಥ ಅಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಬೇಕು. ಅದ್ ಮಾಡಿದ್ರೆ ನಮ್ದೆಲ್ಲ ಏನೇನು ಕಷ್ಟಗಳಿರುತ್ತೋ ಎಲ್ಲ ಪರಿಹಾರ ಆಗತ್ತೆ. ಹೌದು, ವಿಷ್ಣು ಸಹಸ್ರನಾಮ ಇದೆ. ಅದೇ ಕೊನೆಗೆ ಈ ಇನ್ನೊಂದು ವಿಶೇಷ ಅಂದ್ರೆ ಗಾಯತ್ರಿ ಮಂತ್ರವನ್ನ ದಿವಸಕ್ಕೆ ಬರೀ 3000 ಮಾತ್ರ ಜಪ ಮಾಡಲಿಕ್ಕೆ ಯೋಗ್ಯತೆ ಇರುವಂಥದ್ದು, ಎಲ್ಲ ಪುರುಷರಿಗೂ ಹೌದು. ಅದಕ್ಕಿಂತ ಅಧಿಕವಾಗಿ ಜಪ ಮಾಡಬಾರದು. ಯಾಕೆ ಅಂತಂದ್ರೆ 3000 ಮಾಡಿದಾಗ 72,000 ಅಕ್ಷರಗಳು ಉಂಟಾಗುತ್ತೆ ಆ ಮಂತ್ರದಲ್ಲಿ. ಆ ಮಂತ್ರವನ್ನ 3000 ಮಾಡಿದಾಗ 78 ಅಕ್ಷರಗಳು ಉಚ್ಚಾರಣೆ ಆಗತ್ತೆ. ಆ ಒಂದೊಂದು ಅಕ್ಷರದಿಂದ ನಮ್ಮಲ್ಲಿ ಇರುವಂತಹ ಒಂದೊಂದು ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಅದಕ್ಕಿಂತ ನೀವು ಅಧಿಕವಾಗಿ ಏನಾದರೂ ಅದನ್ನ ಜಪ ಮಾಡಿದರೆ, ಈಗ 8 ವ್ಯಾಟ್ ಬಲ್ಬು ಅಥವಾ 9 ವ್ಯಾಟ್ ಬಲ್ಬ್ ಇದ್ದಲ್ಲಿ ಅಧಿಕ ವ್ಯಾಟ್ಸ್ ಅನ್ನ ಹರಿಸಿಬಿಟ್ರೆ ಬಲ್ಬ್ ಬ್ಲಾಸ್ಟ್ ಆಗುತ್ತೆ. ಹಂಗೆ ನಮ್ಮಲ್ಲಿ ಇರುವಂಥದ್ದು ಬರೀ 72,000 ವ್ಯಾಟ್ಸ್ ಅಷ್ಟೇ. ಅಷ್ಟರಲ್ಲಿ ಆ ಒಂದು ಶಕ್ತಿಯನ್ನು ತುಂಬಿಕೊಳ್ಳಿಕ್ಕೆ ಮಾತ್ರ ಇರುವಂಥದ್ದು ನಮ್ಮ ಶರೀರ. ಅದಕ್ಕಿಂತ ಜಾಸ್ತಿ ಮಾಡಿಬಿಟ್ರೆ ಅತಿರೇಕವಾಗಿ ಆಗೋಗ್ಬಿಡ್ತದೆ. ಮನಸ್ಸು ಚಂಚಲವಾಗುತ್ತೆ, ಕೈಕಾಲೆಲ್ಲ ನಡಗ್ಲಿಕ್ಕೆ ಶುರು ಆಗುತ್ತೆ, ಮುಖ ಎಲ್ಲ ಬಾಡಿ ಹೋಗುತ್ತೆ ವಿಚಾರ ಮಾಡಿ. ಎಷ್ಟು ಹಾಗಾದ್ರೆ ಆಚಾರ್ಯ ನಾವು ದಿನ ಹತ್ತೇ ಮಾಡ್ತೀವಿ ಆಚಾರ್ಯ, ಅದಕ್ಕೆ ತುಂಬಾ ಮಾಡೋದೇ ಇಲ್ಲ, ನಾವೆಲ್ಲ ಅಷ್ಟೆಲ್ಲ ಹೋಗೋದೇ ಇಲ್ಲ ಆಚಾರ್ಯ. ಅಲ್ಲ ಅಲ್ಲ, ಮಿನಿಮಮ್ 108 ಆದ್ರೂ ಮಾಡಬೇಕು. ಹೇಳಿದ್ದು ಮೊದಲನೇದೇ ಕಡೆ. ಇದಕ್ಕೆ ಈಕ್ವಾಲೆಂಟ್ ಸುಳಾದಿ ಏನು? ಹೆಂಗಸರು ಹೇಳೋಂಗಿಲ್ವಲ್ಲ, ಅದಕ್ಕೋಸ್ಕರ ಸುಳಾದಿ ಯಾವ್ದು ಇದಕ್ಕೆ ಪುರುಷ ಸೂಕ್ತಕ್ಕೆ? ಅಲ್ಲ, ಅದಕ್ಕೆ ಇರೋದು ವಿಷ್ಣು ಸಹಸ್ರನಾಮ ಆ ಅಷ್ಟೇ. ವಿಷ್ಣು ಸಹಸ್ರ ಅವಶ್ಯವಾಗಿ ಹೇಳಬೇಕು. ಎಲ್ಲ ಲೇಡೀಸ್ ಅಲ್ಲ, ಹೆಂಗಸ್ರಿಗೆ ಹೇಳ್ಬಾರ್ದು ಅಂತಾರಲ್ಲ ಆಚಾರ್ಯ. ಇಲ್ಲ 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 ಇಲ್ಲ, ಅಲ್ಲ, ಪಾರ್ವತಿನೇ ಕೇಳ್ತಾಳೆ ರುದ್ರದೇವರಿಗೆ, ಏನೋಪ ಏನು ಲಗುನ ಆ ನಾಮ ಸಹಸ್ರಕಂ ಪಂಡಿತೆ ಪಂಡಿತ ಏನೋಪಾಯೇನ ಲಘುನ, ಯಾವ ಒಂದು ಉಪಾಯದಿಂದಾಗಿ ವಿಷ್ಣು ಸಹಸ್ರನಾಮವನ್ನ ಕಡಿಮೆ ಸಮಯದಲ್ಲಿ ಹೇಳಬಹುದು. ಅಂದ್ರೆ ಹೇಳಬಹುದು ಅಂತ ಅರ್ಥ ಅಲ್ಲ, ಅದಕ್ಕುತ್ತರ ಶ್ರೀರಾಮ ರಾಮ ರಾಮೇತಿ ಅಷ್ಟೇ ಅಷ್ಟೇ. ಅಷ್ಟನ್ನ ಹೆಂಗಸ್ ಹೇಳ್ಬೋದಲ್ವಾ ಆಚಾರ್ಯ? ಅವಶ್ಯವಾಗಿ ಹೇಳಬಹುದು, ಯಾವ ತೊಂದರೆನೂ ಇಲ್ಲ, ಯಾವ ಪಾಪನೂ ಬರೋದಿಲ್ಲ, ಅವಶ್ಯವಾಗಿ ಹೇಳಬಹುದು. ಅಲ್ಲ, ಈ ವಿಷ್ಣು ಸಹಸ್ರನಾಮನ ಹೆಂಗಸರು ಹೇಳ್ಬಾರ್ದು ಅಂತ ಹೇಳ್ತಾರೆ. ಕೆಲವು ಮಠದಲ್ಲಿ ಇದ್ರ ಕೆಲವು ಮಠದಲ್ಲಿ ಹೇಳ್ತಾರೆ. ಅಲ್ಲ, ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಕೂಡ ಹೇಳ್ತಾರೆ. ಅದು ಇಷ್ಟೇ ಪ್ರಾಬ್ಲಮ್, ಅದರಲ್ಲಿ ಇನ್ನೇನಿಲ್ಲ. ಅವರಲ್ಲಿ ಆಗತಕ್ಕಂತ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಮುಖ್ಯವಾಗಿ ಈ ಈ ಎಂಬ್ರಿಯೋ ಡೆವಲಪ್ ಆಗತ್ತಲ್ಲ, ಅಂದ್ರೆ ಬಸರೀರ್ಗೆ, ಅದು ಹೇಳಿದಾಗ ಅದರಲ್ಲಿ ಇರ್ತಕ್ಕಂಥ ಧಾತುಗಳನ್ನ ಉಚ್ಚಾರದಲ್ಲಿ ಅದರ ಮೇಲೆ ಪ್ರಭಾವ ಬೀಳತ್ತೆ. ಆ ಮಗುವಿನ ಡೆವಲಪ್ಮೆಂಟ್ ಮೇಲೆ ತೊಂದರೆ ಆಗತ್ತೆ ಅನ್ನತಕ್ಕಂತ ಒಂದು ವಿಚಾರನೂ ಇದೆ. ಇದು ಎಷ್ಟು ಮಟ್ಟಕ್ಕೆ ಸತ್ಯ ಅಂತ ನನಗೂ ಗೊತ್ತಿಲ್ಲ. ಅದನ್ನ ಗ್ರಹಣೆ ಮಾಡೋಣ. ಉಳಿದಿದ್ದು 365 ದಿನಗಳಲ್ಲಿ ಒಂದು 9 ತಿಂಗಳು ಬಿಡಿ, ಉಳಿದಿದ್ದ ದಿನ ಆದ್ರೂ ಏನಾಗಿದೆ, ಪ್ರತಿ ವರ್ಷ ಅಂತೂ ಅದರಿಂದ ಕೆಲವು ಮಠದಲ್ಲಿ ಹೇಳೋಲ್ಲ. ಈಗ ನಮ್ಮ ಮಠದಲ್ಲಿ ನಿಮಗ್ ಗೊತ್ತಿದೆ, ನಮ್ಗೆ ಆಚಾರ್ಯರಿಗೆ ನಮ್ಮ ಮಠದಲ್ಲಿ ನಮ್ಮಲ್ಲಿ ಹೇಳೋಲ್ಲ, ಉತ್ತರಾದಿ ಮಠದವ್ರು ಹೇಳಲ್ಲ, ಕೇಳ್ತಾರೆ, ಪಾಪ ಕೇಳ್ತಾರೆ. ಇನ್ನೊಂದ್ ಏನ್ ಹೇಳ್ತಾರೆ ನಮ್ಮ ಮಠದವ್ರು ಅಂದ್ರೆ, ವೈರಾಗ್ಯ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ, ಯಾಕಂದ್ರೆ ಅವರು ಸಂಸಾರಸ್ಥರಾಗಿರುವಾಗ ವೈರಾಗ್ಯ ಆದ್ರೆ ಮೇಲೆ ಸಂಸಾರ ಯಾರು ನೋಡ್ಕೋತಾರೆ. ವಾನಪ್ರಸ್ಥ ಬಂದ್ರೆ ಬೇರೆ ಮಾತು. ಅವಶ್ಯವಾಗಿ ಹೇಳ್ಬೋದು. ಪರಮಾತ್ಮನ ಅಲ್ಲ, ಸ್ವಲ್ಪ ವಿಚಾರ ಮಾಡಿ. ನಾಮಸ್ಮರಣೆ ಮಾಡಬೇಕು, ಸದಾಕಾಲ ನಾಮಸ್ಮರಣೆಯಲ್ಲೇ ಇರಬೇಕು ಅಂತಂದ್ರೆ, ನಾಮಸ್ಮರಣೆ ಅಂದ್ರೆ ಏನು? ಪರಮಾತ್ಮನ ಹೆಸರಿನ ಸ್ಮರಣೆ ಮಾಡೋದು. ವಿಷ್ಣು ಸಹಸ್ರ ನಾಮ ಎಲ್ಲ 1008 ಹೆಸರುಗಳಿವೆ ಅಷ್ಟೇ. ಅದರ ಸ್ಮರಣೆ ಮಾಡ್ಲಿಕ್ಕೆ ಏನಾಗಿದೆ? ಆ ನಾಮಸ್ಮರಣೆ ಮಾಡ್ಬೋದು, ಈ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ವಾ? ನೀವು ಹೇಳೋದು ಸರಿ ಆಚಾರ್ಯ. ನನ್ನ ಮನಸ್ಸು ಅದು ಅನ್ಸುತ್ತೆ. ಆದ್ರೆ ಕೆಲವು ಸತಿ ಕಟ್ಟುಪಾಡಿಗೆ ನಾವು ಒಪ್ಕೊಳ್ತೀವಿ, ಅದರಿಂದ ಅದು ಹೇಳೋಲ್ಲ.
ಇದು ಹೇಗೆ ಅಂತಂದ್ರೆ ಒಂದು ಇದು ನನ್ನ ಜೀವನದಲ್ಲಿ ಆಗಿದ್ದೇನೆ ಹೇಳ್ತೀನಿ. ಯಾರೋ ಒಬ್ರು ಹೇಳಿದ್ರು, ನಮ್ಮ ತಾಯಿ ಒಂದು ನಕ್ಷತ್ರದಲ್ಲಿ ಹೋದ್ರು, ಅವ್ರು ಹೋದಾಗ ಆ ಜಾಗಕ್ಕೆ ಮುಚ್ಚಿಬಿಡಿ, ಅಲ್ಲಿ ಹೋಗ್ಬೇಡಿ, ಹಾಗೆ ಹೀಗೆ ಅಂತ. ಅದಕ್ಕೆ ಒಬ್ರು ತಿಳಿದವರು ಒಬ್ರು ಆಚಾರ್ಯ ಹೇಳಿದ್ರು, ಯಾರು ಹೋಗಿರೋದು? ನಿಮ್ ತಾಯಿ. ನಮ್ ತಾಯಿ ನಿಮ್ ತಾಯಿ ಯಾವಾಗ್ಲಾರ ನಿಮಗ್ ಕೆಟ್ಟದಾಗ ನಿಂತ ಹರ್ಸಿದಾರ? ಇಲ್ಲ, ಹರ್ಸಿಲ್ಲ. ಮತ್ತೆ ಇವಾಗ ಅವ್ರು ಹೋಗಿರೋ ಜಾಗನ ಮುಚ್ಚಿಬಿಟ್ಟು ಅಲ್ಲಿ ಓಡಾಡ್ಬೇಡಿ, ಹಾಗ್ ಮಾಡ್ಬೇಡಿ, ಹೀಗ್ ಮಾಡ್ಬೇಡಿ, ಅರ್ಥ ಏನಿದ್ರದ್ದು? ಯೋಚನೆ ಮಾಡಿ ಅಂದ್ರು. ಅದ್ ನೂರಕ್ಕೆ ನೂರು ಸರಿ ಅಲ್ವಾ ಆಚಾರ್ಯ? ಇನ್ನೂ ಉಂಟು. ಮನೆಯಲ್ಲಿ ನರಸಿಂಹ ಸಾಲಿಗ್ರಾಮ ಇರಬಾರ್ದಪ್ಪ, ತುಂಬಾ ಮಣಿ ಮಾಡಬೇಕು. ಹಾ, ಹೌದಾಚಾರ್ಯ, ಇದು ಇದೆ. ಅಂದ್ರೆ ಏನು, ನರಸಿಂಹ ದೇವರು ಇದ್ರೆ ತುಂಬಾ ಮಡಿ, ವಾಸುದೇವ ಸಾಲಿಗ್ರಾಮ ಇದ್ರೆ ಏನು ಪಂಚೆ ಹಾಕೊಂಡು ಮಾಡ್ಬೋದಾ? ಹಾಗಲ್ಲ. ನರಸಿಂಹ ಸಾಲಿಗ್ರಾಮ ಏನು, ನಾವು ಹಿರಣ್ಯಕಶಿಪುಗಳಾದ್ರೆ ಆವಾಗ ನರಸಿಂಹದೇವರು ನಮಗೆ ಶಿಕ್ಷೆ ಕೊಡ್ತಾರೆ. ಪ್ರಹ್ಲಾದರಾಗೋಣ, ಏನಾಗಿದೆ? ಆ ಮಡಿ ಅನ್ನುವಂಥದ್ದು ಹೊರಗಿನಕ್ಕಿಂತ ಒಳಗಡೆ ಬಹಳ ಮುಖ್ಯವಾದದ್ದು. ಶೌಚ. ಇದು ಬಹಳ ಮುಖ್ಯ. ಆದ್ರೆ ಹೊರಗಿನದ್ದು ಅಷ್ಟೇ ಮುಖ್ಯ. ಆದ್ರೆ ಒಳಗಡೆ ಇಲ್ಲದೇನೆ ಬರೀ ಹೊರಗಿನ ಕಲ್ಲು ಕಲ್ಲು ಹಾರ್ಕೊಂಡು ಹೋಗೋದು, ಆ ಮಡಿ ಅಷ್ಟು ಪ್ರಮುಖ ಅಲ್ಲ. ಇದಕ್ಕೂ ಪ್ರಾಮುಖ್ಯತೆ ಇದೆ. ಇದಕ್ಕಿಂತ ಒಂದು ಪಟ್ಟು ಮೇಲೆ ಆಂತರಿಕವಾದ ಮಡಿ, ಅದು ಬಹಳ ಮುಖ್ಯ. ಎಲ್ಲವೂ ಬೇಕು. ಅದರಿಂದ ನರಸಿಂಹ ಸಾಲಿಗ್ರಾಮ ಇರಬಾರ್ದು, ತುಂಬಾ ಮಡಿ ಬೇಕು, ಇದಿದ್ರೆ ನಡೆದು ಹೋಗುತ್ತೆ, ಹಾಗೇನೂ ಇಲ್ಲ. ಎಲ್ಲವೂ ಒಂದೇ, ಎಲ್ಲ ಪರಮಾತ್ಮ ರೂಪಗಳೂ ಒಂದೇ, ಯಾವ ಭೇದ ಇಲ್ಲ ಅದರಲ್ಲಿ. ಆದ್ರೆ ಅದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿದೆ, ಕೊನೆ ಪಕ್ಷ ಪೂಜೆ ಆದ್ರೂ ಮಾಡ್ಬೇಕು. ಸುಮ್ಮನೆ ಇಟ್ಕೊಂಡು ನಾವು ಡಬ್ಬಿನಲ್ಲಿ ಇಟ್ಬಿಟ್ಟು ಸಂಪುಷ್ಟದಲ್ಲಿ ಇಟ್ಬಿಟ್ರೆ ಆಗಲ್ಲ. ಅದಲ್ಲಿ ಒಳ್ಳೇದಾಗಲ್ಲ, ನೋಡಿದೀವಿ. ಯಾರಂಗ್ ಮಾಡ್ತಾರೋ, ನಮ್ ದೊಡ್ಡಣ್ಣ ಇಟ್ಕೊಂಡಿದ್ದಾನಂಗೆ, ಅವ್ನ್ ಕೇಳಿದ್ರು ಕೊಡಲ್ಲ ನನ್ಗೆ. ಬಟ್ ಏನ್ ಮಾಡ್ತಾರೆ, ನಮ್ದು ಮುತ್ತಾತಂದದು. ತೊಂದರೆ ಆಗೋದು ಉಂಟು ಆಚಾರ್ಯ, ಆಗಿರೋದು ನಾನು ನೋಡಿದ್ದೀನಿ, ನಮಗೂ ಆಗಿದೆ. ಇಡಬಾರ್ದು. ಅಟ್ಲೀಸ್ಟ್ ಒಂದು ನೀರಾದ್ರೆ ಮಿನಿಮಮ್ ಒಂದು ನೀರ್ ಹಾಕ್ಬೇಕು. ಮಿನಿಮಮ್ ನೈವೇದ್ಯ ಅಷ್ಟೇ. ಬಹಳ ಚಂದಾಗಿತ್ತು. ಧನ್ಯವಾದ ಆಚಾರ್ಯ. ಸ್ವಲ್ಪ ಆಳದಲ್ಲಿ ಹೋದ್ರಿ, ಬಹಳ ಸಂತೋಷ. ಮತ್ತೊಮ್ಮೆ ಧನ್ಯವಾದಗಳು ಆಚಾರ್ಯ, ಬಹಳ ಚೆನ್ನಾಗಿ ತಿಳಿಸಿದ್ರಿ. ಬಹಳ ಇಬ್ಬರಿಗೂ ಧನ್ಯವಾದ. ಡೌಟ್. ಫಣಿರಾಜ್, ನೀವು ಕೇಳಿದ್ದಕ್ಕೆ, ಆಚಾರ್ಯ ನೀವು ಹೇಳಿದ್ದಕ್ಕೆ ಇಬ್ಬರಿಗೂ ಅಯ್ಯೋ, ನನಗ್ ಧನ್ಯವಾದ ಇಲ್ಲ ಆಚಾರ್ಯ. ಎಲ್ಲ ಇದರ ಪೂರ್ತಿ ಕ್ರೆಡಿಟ್ ಆಚಾರ್ಯದ್ದು. ನಂದು